ನೋಡಿ, ಈಗ ನಾವು ಗಣಿತದ ಇನ್ನೊಂದು ವಿಷಯವನ್ನು ಕಲಿಯೋಣ. ಏನಪ್ಪ ಅಂತಂದ್ರೆ, ಒಂದು ಸಲ ಚಪ್ಪಾಳೆ ಹೊಡೆದೆ ಅಂದ್ರೆ 100 ಅಂತ ತಿಳಿಬೇಕು. ಎಷ್ಟಂತ ತಿಳಿಬೇಕು? ಒಂದು ಸಲ ಚಪ್ಪಾಳೆ ಹೊಡೆದ್ರೆ 100 ಅಂತ ತಿಳಿಬೇಕು. ಒಂದು ಸಲ ಚುಕ್ಕಿ ಹೊಡೆದ್ರಂದ್ರೆ 10 ಅಂತ ತಿಳಿಬೇಕು. ಒಂದ್ಸಲ ಚುಕ್ಕಿ ಹೊಡೆದ್ರೆ, ಒಂದ್ಸಲ ಚಪ್ಪಾಳೆ ಹೊಡೆದ್ರೆ ಇದು ಅರ್ಥ ಆಗೈತಿಲ್ಲ. ಈಗ ಅಕ್ಷತ ಹೋಗಿ ನೀ ಹೇಳ್ಬೇಕಾ ಎಷ್ಟಾಗೈತಿ, ಎಷ್ಟು 100 ಚಪ್ಪಾಳೆ ಹೊಡೆದೆ, ಎಷ್ಟು ಚುಟಕಿಯನ್ನು ಹೊಡೆದೆ ಅನ್ನೋದನ್ನ ನೀ ಹೇಳ್ಬೇಕು. 220. ಸರಿ ಸರಿ ಆಯ್ತು ತಪ್ಪಾಯ್ತು? ಹೆಂಗ್ ಸರಿ ಆತಂದ್ರ ಹೆಂಗಾತಂದ್ರ 2 ಸಲ ಚಪ್ಪಾಳೆ ಹೊಡೆದೆ, 2 ಸಲ ಚುಕ್ಕಿ ಹೊಡೆದಕ್ಕ 220 ಆಯಿತು. ಈಗ ಸಂಗೀತ ನೀ ಹೇಳು. ಸರಿ ಆಯ್ತಾ? 310 ಸರಿ ಆಯ್ತಾ? ಯಾಕೆ 310 ಸರಿ ಹೆಂಗಾತಪ್ಪ ಅಂತಂದ್ರ 3 ಸಲ ಚಪ್ಪಾಳೆ ಹೊಡೆದ, 3 ಸಲ ಚಪ್ಪಾಳೆ ಹೊಡೆದಕ್ಕ 300 ಆಯ್ತು. ಒಂದೇ ಸಲ ಚುಟಕಿ ಹೊಡೆದಕ್ಕ 10 ಆಯ್ತು, 310 ಆಯ್ತು. ಹೌದಿಲ್ಲ? ಇದಕ್ಕೆ ಏನಂತೀವಿ? 100. ಇದಕ್ಕ 100. ನೀ ಹೇಳ್ತೀಯಾ? ಅವನಿಗೆ ಕೇಳಿ ನೋಡೋಣ. 30 ಸರಿ ಆಯ್ತಾ? ಸರಿ ಆಯ್ತಾ? 30 ಆಯ್ತು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲ?